ನಮಸ್ಕಾರ. ಎಷ್ಟೋ ಸತಿ ನೋಡಿದ್ದೀರಾ, ನಮ್ಮ ಪಾಸ್ಟನ್ನು ಕಂಪೇರ್ ಮಾಡಿದ್ರೆ ಇವತ್ತು ನಾವು ಎಷ್ಟೋ ಬೆಟರ್ ಸಿಚುಯೇಷನಲ್ಲಿ ಇರ್ತೀವಿ. ಆದರೆ ಪ್ರತಿ ಸತಿ ನಮಗೆ ಏನಾದರೂ ಕಷ್ಟ ಬಂದಾಗ ಅಬ್ಬಾ ನನ್ನ ಜೀವನ ಹೀಗೆ ಆಗಬೇಕಾ, ನನಗೆ ಈ ಸಂಬಂಧ ಮುರಿಬೇಕಾ, ನನಗೆ ಯಾಕೆ ಹಿಂಗಾಗುತ್ತೆ, ನಾನೇ ಯಾಕೆ ಇಂಥ ಕೆಲಸ ಕಳ್ಕೊಂಡೆ, ನನಗೆ ಯಾಕೆ ಇಂಥ ಸಿಚುಯೇಷನಲ್ಲಿದೆ, ನನಗೆ ಯಾಕೆ ಎಲ್ಲರೂ ಹೀಗೆ ಮಾಡ್ತಾ ಇರ್ತಾರೆ ಅಂತ ನಮಗೆ ನಾವು ತುಂಬಾ ಕ್ರಿಟಿಕ್ಕಾಗಿ ಕೆಟ್ಟದಾಗಿ ನಮಗೆ ನಾವು ಮಾತಾಡ್ಕೋತಾ ಹೋಗ್ತೀವಿ. ಆದರೆ ಒಂದು ವಿಷಯ ಗೊತ್ತಾ, ಪ್ರತಿಯೊಂದು ನಿಮ್ಮ ಜೀವನದಲ್ಲಿ ನಡೆಯೋದು ನಿಮ್ಮ ಭಾಗ್ಯಕ್ಕಾಗಿ, ನಾವು ಪಡ್ಕೊಂಡು ಬಂದಿರೋದು, ಮತ್ತು ಅದನ್ನು ತಿದ್ದುವಂಥ ಶಕ್ತಿ ಕೂಡ ನಮಗಿದೆ. ಯಾಕಂತ ಹೇಳಿದ್ರೆ ನಮ್ಮ ಆಲೋಚನೆಗೆ ಅಂತಹದೊಂದು ಶಕ್ತಿ ಇರುತ್ತೆ, ಎಂಥದನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು. ದ ಪವರ್ ಆಫ್ ಸಬ್ಕಾನ್ಷಿಯಸ್ ಮೈಂಡ್ ಅಂತ ಒಂದು ಬುಕ್ ಇದೆ. ಅದರಲ್ಲಿ ಜೋಸೆಫ್ ಮರ್ಫಿ ಅವರು ಸುಪ್ತ ಮನಸ್ಸಿಗಿರ್ತಕ್ಕಂತಹ ಪವರ್ ಏನಪ್ಪ ಅನ್ನೋದ್ರ ಬಗ್ಗೆ ತುಂಬಾ ಅದ್ಭುತವಾಗಿ ಹೇಳಿದ್ದಾರೆ. ನಿಮಗೆ ಸಮಯ ಸಿಕ್ಕಿದ್ರೆ ಆ ಬುಕ್ಕನ್ನು ಓದಿ, ಹೇಗೆ ನಮ್ಮ ಆಲೋಚನೆ ಎಷ್ಟು ಮಟ್ಟಿಗೆ ಪವರ್ ಕೊಡುತ್ತೆ ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ಅದ್ಭುತವಾಗಿ ವಿವರಿಸಿದ್ದಾರೆ. ಅಲ್ಲದೆ ಇವಾಗ ಏನಪ್ಪ ಆಗ್ತಾ ಇದೆ ಅಂತ ಹೇಳಿದ್ರೆ, ನೋಡಿ, ಬೇಕಾದ್ರೆ ಅಬ್ಸರ್ವ್ ಮಾಡಿ, ನೀವು ಒಂದು ಹಾಡನ್ನು ಮನೇಲಿ ಸುಮ್ಮನೆ ಹಾಡ್ತಾ ಇರಿ, ಆಯಿತಾ? ಬೆಳಗ್ಗೆ ಎದ್ದ ತಕ್ಷಣ ಯಾವುದೋ ಒಂದು ಹಾಡನ್ನು ಹಾಡ್ತಾ ಇರಿ. ನಿಮ್ಮಮ್ಮ ಅಥವಾ ನಿಮ್ಮ ಹೆಂಡತಿ ಯಾರೋ ಒಬ್ರು ಅಡುಗೆ ಮಾಡಬೇಕಾದ್ರೆ ಅದೇ ಹಾಡನ್ನೇ ಗುಣಗ್ತಾ ಇರ್ತಾರೆ, ಕೇಳಿದ್ದೀರಾ? ಯಾರೋ ನಿಮ್ಮ ಆಫೀಸಲ್ಲಾಗಿರ್ಬೋದು, ಏನೋ ಒಂದು ಸುಮ್ಮನೆ ಒಂದು ಹಾಡು ಹೇಳ್ತಾ ಇರಿ. ಹಾಗೆ ಅದೇ ರೀತಿ ಆಲೋಚನೆಗೂ ಕೂಡ ಪವರ್ ಇರುತ್ತೆ. ಯಾರನ್ನೋ ಒಂದ್ಸತಿ ಸುಮ್ಮನೆ ಮೀಟ್ ಮಾಡಿ, ಒಂದು ರೂಮಲ್ಲಿ ಕೂತಿರಿ, ಯಾಕೋಪ್ಪ ಬರುವಾಗ ಒಂಥರ ಏನೋ ಗೊತ್ತಿಲ್ಲ, ಕಾರಣನೇ ಇಲ್ಲ, ಒಂಥರ ಮನಸ್ಸು ವೀಕ್ ಆಗ್ತಾ ಇದೆ, ಏನೋ ಒಂಥರ ಇರಿಟೇಷನ್ ಆಗ್ತಾ ಇದೆ, ಸಿಟ್ಟು ಬರಂಗೆ ಆಗ್ತಾ ಇದೆ ಅಂತ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರ ಮನಸ್ಥಿತಿ ಹೇಗಿದೆ ಅಂತ ಬಾಯಿ ಬಿಟ್ಟು ಹೇಳುವಂಥ ಪರಿಸ್ಥಿತಿನೇ ಇಲ್ಲ. ಈಗ ನಾನು ಏನಾದರೂ ನಿಮ್ಮ ಹತ್ರ ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾನು ಬಾಯಿ ಬಿಟ್ಟು ಹೇಳಬೇಕಾಗಿಲ್ಲ, ನಿಮಗೆ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ಈಗ ಜನ ತುಂಬಾ ಸ್ಮಾರ್ಟ್ ಆಗಿದ್ದಾರೆ. ಹಾಗಾಗಿ ನಿಮ್ಮ ಆಲೋಚನೆ ಏನಿರುತ್ತೋ ಅದು ನಿಮ್ಮ ವೈಬ್ರೇಷನ್ ಆಗುತ್ತೆ, ಅದು ನಿಮ್ಮ ರಿಯಾಲಿಟಿಯನ್ನು ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ನೋಡಿ, ಸಕಾರಾತ್ಮಕ ಆಲೋಚನೆ, ನಕಾರಾತ್ಮಕ ಆಲೋಚನೆ ಅಂತ ನಾವೆಲ್ಲ ಮಾತಾಡ್ತಾನೆ ಇರ್ತೀವಿ. ಮೇಡಮ್, ನನಗೆ ಎಷ್ಟು ಪಾಸಿಟಿವ್ ಥಿಂಕ್ ಮಾಡ್ಬೇಕಂತೇನ್ರಿ, ಆದರೂ ಬರೀ ಮನಸ್ಸು ನೆಗೆಟಿವ್ಗೆ ಹೋಗುತ್ತೆ. ನಾನೇನೋ ಒಂದು ಆಗಬೇಕು ಅಂದ್ಕೊಡ್ತೀನಿ, ಅದು ಹಂಗಾಗಲ್ಲ, ಬೇರೆ ಏನೋ ಉಲ್ಟನೇ ಆಗುತ್ತೆ. ಯಾಕೆ ಹಿಂಗೆ ಆಗ್ತಾ ಇದೆ, ಯಾಕೆ ಹಿಂಗೆ ಆಗ್ತಾ ಇದೆ ಅಂತ ಹೇಳಿದ್ರೆ, ನಿಮ್ಮ ಮನಸ್ಸು ಒಂದು ಮಗುವಿನ ಥರ. ದಿನ ಅದಕ್ಕೆ ಹೇಗೆ ಆಲೋಚನೆ ಮಾಡಬೇಕು ಅನ್ನೋದನ್ನ ನೀವು ಹೇಳ್ಕೊಡ್ತಾ ಹೋಗ್ತಾ ನಿಮ್ಮ ಮನಸ್ಥಿತಿ ಬದಲಾಗ್ತಾ ಹೋಗುತ್ತೆ. ಅದ್ರ ಬದಲಾಗಿ ಸದಾ ಕೆಟ್ಟದಾಗಿ ಯೋಚನೆ ಮಾಡೋದು, ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ಕೊಳ್ಳೋದು, ಯಾವುದೋ ಒಂದು 10 ವರ್ಷದಿಂದ ಆಗಿದ್ದು, 5 ವರ್ಷದಿಂದ ಆಗಿದ್ದನ್ನ ಕೂತ್ಕೊಂಡು ಇವತ್ತೂ ಯೋಚನೆ ಮಾಡ್ತಾ ಇದ್ರೆ ಮುಂದೆ ಚೇಂಜ್ ಆಗಬೇಕು ಅಂದರೆ ಸಾಧ್ಯನಾ? ನೋಡಿ, ನಮ್ಮ ಜೀವನ ಯಾವತ್ತೂ ತಿಳ್ಕೊಳ್ಳಿ, ಒಂದು ಸೈನಸಾಯ್ಡಲ್ ವೇವ್ ಥರ. ಒಂದ್ಸತಿ ಖುಷಿ ಇರುತ್ತೆ, ಒಂದ್ಸತಿ ದುಃಖ ಇರುತ್ತೆ, ಖುಷಿ ಇರುತ್ತೆ, ದುಃಖ ಇರುತ್ತೆ. ಒಂದೇ ರೀತಿ ಜೀವನ ಇರೋಕ್ಕೆ ಸಾಧ್ಯನಾ? ಖಂಡಿತವಾಗ್ಲೂ ಇಲ್ಲ. ಈಗ ನೋಡಿ, ಬೆಳಗ್ಗೆ ಎದ್ದ ಕೂಡಲೇ ಚಳಿ ಇತ್ತು, ಮಧ್ಯಾಹ್ನ ಆದ್ಮೇಲೆ ಸ್ವಲ್ಪ ಸೆಕೆ ಆಗ್ತಾ ಇತ್ತು, ಸಂಜೆ ಆದ್ಮೇಲೆ ಮತ್ತೆ ಚಳಿ ಆಗ್ತಾ ಹೋಗುತ್ತೆ. ವೆದರು ಅಷ್ಟೇ ಅಲ್ವಾ, ಪ್ರತಿ 3 ತಿಂಗಳಿಗೆ 4 ತಿಂಗಳಿಗೆ ಒಂದ್ಸತಿ ವೆದರ್ ಚೇಂಜ್ ಆಗ್ತಾ ಹೋಗುತ್ತೆ. ಇಡೀ ವರ್ಷ ಸಮ್ಮರ್ ಸೀಸನ್ ಆಗಿದ್ರೆ ನಮ್ಗೆ ನೀರು ಸಿಗತ್ತಾ? ಇಡೀ ವರ್ಷ ಮಳೆ ಇದ್ರೆ ಬೆಳೆ ಬೆಳೆಯೋಕ್ಕೆ ಸಾಧ್ಯನಾ? ಇಡೀ ವರ್ಷ ಚಳಿ ಇದ್ರೆ ನಾವು ಇರ್ಲಿಕ್ಕೆ ಸಾಧ್ಯನಾ? ಹಾಗೆ ಪ್ರತಿ ಸತಿ ನಮ್ಮ ಜೀವನದಲ್ಲಿ ಬದಲಾವಣೆ ಅನ್ನೋದು ತುಂಬಾನೇ ಅವಶ್ಯಕತೆ. ಹಾಗಾಗಿ ಪ್ರತಿ ಸತಿ ನೋಡಿ, ಎಕ್ಸಾಂಪಲ್, ಯಾರಿಗೋ ಒಬ್ರಿಗೆ ಮನೇಲಿ ಕಾಯಿಲೆ ಬರುತ್ತೆ ಅಂತ ತಿಳ್ಕೊಳ್ಳೋಣ. ಮನೇಲಿ ಎಣ್ಣೆ ಹಾಕಿ ಅಡುಗೆ ಮಾಡೋದನ್ನ ನಿಲ್ಲಿಸ್ತೀವಿ, ಆರೋಗ್ಯಕರವಾದ ಅಡುಗೆಗಳನ್ನು ತಿನ್ಲಿಕ್ಕೆ ಶುರು ಮಾಡ್ತೀವಿ. ಸೊ ಪ್ರತಿ ಒಂದು ಕಾಯಿಲೆ ಕೂಡ ಮನುಷ್ಯನಿಗೆ ಬಂದರೆ ಅದು ನಮಗೆ ಏನೋ ಒಂದು ಹೇಳ್ಕೊಡ್ತಾ ಇರುತ್ತೆ. ನಾವು ಮತ್ತೆ ಅದರಿಂದ ತಿದ್ದುಪಡಿ ಮಾಡಿಕೊಂಡು ನಮ್ಮ ಜೀವನವನ್ನು ನಡೆಸ್ತಾ ಹೋಗ್ಬೋದು. ಸಡನ್ನಾಗಿ ಕೆಲಸ ಕಳ್ಕೊಂಡ್ರೆ ಸೇವ್ ಮಾಡೋದನ್ನು ಹೇಳ್ಕೊಡ್ತಾ ಹೋಗುತ್ತೆ. ಸಡನ್ನಾಗಿ ಒಂದು ರಿಲೇಷನ್ಶಿಪ್ ಲಾಸ್ ಆಗ್ತಾ ಹೋದರೆ ಆ ವ್ಯಕ್ತಿ ಇಲ್ಲದೆ ಕೂಡ ನಾನು ಬದುಕ್ಬೋದು, ನನ್ನ ಇಂಪಾರ್ಟೆನ್ಸನ್ನು ನಾನು ತಿಳ್ಕೊಳ್ತಾ ಹೋಗ್ತೀನಿ. ಹಾಗಾಗಿ ನಿಮ್ಮನ್ನು ನೀವು ಬೆಲೆ ಕೊಟ್ಕೊಳ್ಳೋದಕ್ಕೆ ಶುರು ಮಾಡಿ. ನಿಮ್ಮ ಬೆಲೆ ನಿಮಗೆ ಗೊತ್ತಾಗಬೇಕು, ಆಗಲೇ ನಿಮ್ಮ ಜೀವನದಲ್ಲಿ ಏನು ಬೇಕಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ. ಇವತ್ತಿಂದ ನಿಮ್ಮ ಮೊಬೈಲಲ್ಲಿ 1 ಅವರ್ಗೆ ಒಂದ್ಸತಿ ಅಲಾರಾಮನ್ನು ಇಟ್ಕೊಳ್ಳಿ. ಹೇಗೆ ಏನು ತಿಂತಾ ಇದ್ದೀನಪ್ಪ ಅಂತ ಹೇಗೆ ಹೆಲ್ತ್ ಡಯೆಟನ್ನು ಮೇಂಟೈನ್ ಮಾಡ್ತೀರೋ, ಮೆಂಟಲ್ ಹೆಲ್ತ್ ಡಯೆಟನ್ನು ಮೇಂಟೈನ್ ಮಾಡೋದು ಕೂಡ ತುಂಬಾ ಮುಖ್ಯ. ಯಾವ ರೀತಿ ಯೋಚನೆ ಮಾಡ್ತಾ ಇದ್ದೀನಿ, ಯಾವ ರೀತಿ ಆಲೋಚನೆ ಮಾಡ್ತಾ ಇದ್ದೀನಿ, ಪ್ರತಿಯೊಂದು ಆಲೋಚನೆಗೂ ಅದರ ರಿಯಾಲಿಟಿ ಕ್ರಿಯೇಟ್ ಮಾಡೋತಕ್ಕಂಥ ಶಕ್ತಿ ಇರುತ್ತೆ. ಹಾಗಾಗಿ ಪ್ರತಿಯೊಂದು ಆಲೋಚನೆ ಹೈ ವೈಬ್ರೇಷನ್ ಆಗಿರಬೇಕು, ಪ್ರತಿಯೊಂದು ಆಲೋಚನೆ ಪ್ಯೂರಿಟಿಯಿಂದ ಇರಬೇಕು. ನೀವು ನೋಡಿ, ಬೇಕಾದ್ರೆ ಎಕ್ಸಾಂಪಲ್ ಕೊಡ್ತೀನಿ, ಕಣ್ಮುಚ್ಕೊಳ್ಳಿ. ನೀವು ಯಾರಾದರೂ ಒಂದು ವ್ಯಕ್ತಿ ನಿಮ್ಮ ಜೀವನದಲ್ಲಿ ತುಂಬ ಕಷ್ಟವನ್ನು ಸೃಷ್ಟಿ ಮಾಡಿರ್ತಕ್ಕಂಥವ್ರು, ಮೋಸ್ಟ್ ಡಿಫಿಕಲ್ಟ್ ಪರ್ಸನ್, ನಿಮ್ಮ ಜೀವನದಲ್ಲಿ ಏನೋ ಒಂದು ಅನ್ಯಾಯ ಮಾಡಿರತಕ್ಕಂಥ ವ್ಯಕ್ತಿಯನ್ನು ನೆನೆಸ್ಕೊಳ್ಳಿ.
ಎಷ್ಟು ಎದೆ ಭಾರ ಅನಿಸ್ತಿದೆ ಅಲ್ವಾ? ಹಾಗೆ ಒಂದು ಯಾವುದಾದ್ರೂ ನಿಮ್ಮ ಇಷ್ಟ ದೇವತೆ ಆಗಿರ್ಬೋದು, ಯಾವುದೋ ಒಂದು ಶಕ್ತಿ ಆಗಿರ್ಬೋದು, ಒಂದು ವ್ಯಕ್ತಿ ಆಗಿರ್ಬೋದು, ಅವರನ್ನು ನೆನೆಸ್ಕೊಳ್ಳಿ. ಎಷ್ಟು ಬೇಗ ಒಂದು ಹೈ ವೈಬ್ರೇಷನ್ ಅನ್ಸುತ್ತಲ್ವ, ಹಾಗೆ ನಿಮ್ಮ ಆಲೋಚನೆಗೂ ಇದೇ ರೀತಿ ಶಕ್ತಿ ಇರುತ್ತೆ. ಸೊ ಇವತ್ತಿಂದ ನಿಮ್ಮ ಮೆಂಟಲ್ ಹೆಲ್ತ್ ಡಯಟನ್ನು ನೀಟಾಗಿ ಇಟ್ಕೊಳ್ಳಿ. ಪ್ರತಿ ಒಂದು 10 ನಿಮಿಷಕ್ಕೆ ಒಂದ್ಸತಿ ನೀವೇ ನಿಮ್ಮನ್ನ ಕೇಳ್ಕೊಳ್ಳಿ, ಸರಿಯಾಗಿರ್ತಕ್ಕಂಥ ಆಲೋಚನೆ ನಾನು ಮಾಡ್ತಾ ಇದ್ದೀನಾ? ಪ್ರತಿ 1 ಅವರ್ಗೆ ನಿಮ್ಮನ್ನು ನೀವು ಕೂತ್ಕೊಂಡು ಕೇಳ್ಕೊಳ್ಳಿ, ಹೇಗಿದೆಯಪ್ಪ, ಹೇಗೆ ಅನಿಸ್ತಿದೆ ನಿನಗೆ, ಖುಷಿಯಾಗಿದೆಯಾ ಅಂತ. ನಿಮ್ಮ ಫ್ರೆಂಡ್ಸನ್ನು ಹೇಗೆ ಕೇಳ್ತೀರಲ್ಲ, ಆ ಸ್ವಲ್ಪ ಕರುಣೆ ಆದರೂ ನಿಮ್ಮ ಮೇಲೆ ನೀವು ತಗೊಂಡು ನಿಮ್ಮನ್ನು ನೀವು ಕೇಳ್ಕೊತಾ ಹೋಗಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.